ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವಿಡಿಯೋದಲ್ಲಿ ಉಪವಾಸದಲ್ಲಿರುವಾಗ ನಮ್ಮಲ್ಲಿ ಸಂಭವಿಸುವ 5 ಆಶ್ಚರ್ಯಕರ ಬದಲಾವಣೆಗಳು ಯಾವುವು ಎಂಬುದನ್ನು ನಾನು ಹೇಳುತ್ತೇನೆ. ಅನೇಕ ವಿಶ್ವಾಸಿಗಳು ಉಪವಾಸ ಮಾಡುತ್ತಾರೆ, ಆದರೆ ಉಪವಾಸದಲ್ಲಿ ಇರುವ ನಿಜವಾದ ಶಕ್ತಿ ಏನು, ಉಪವಾಸದಲ್ಲಿರುವಾಗ ಆತ್ಮಿಕವಾಗಿ ಏನು ಸಂಭವಿಸುತ್ತದೆ ಎಂಬುದು ಸುಮಾರು 74% ಕ್ರೈಸ್ತರಿಗೆ ತಿಳಿದಿಲ್ಲ. ಆದುದರಿಂದಲೇ ಅವರು ಉಪವಾಸದಲ್ಲಿರುವ ಶಕ್ತಿಯನ್ನು ಅರಿತುಕೊಳ್ಳಲಾರರು. ಬೈಬಲ್ ಆಧಾರವಾಗಿ ಉಪವಾಸ ಏಕೆ ಮಾಡಬೇಕು ಎಂಬುದು ಬಹಳ ಮಂದಿಗೆ ತಿಳಿದಿಲ್ಲ. ಅದಕ್ಕಾಗಿ ಚರ್ಚಿಗೆ ಹೋಗುವ ಪ್ರತಿಯೊಬ್ಬರೂ ಉಪವಾಸ ಮಾಡುವುದಿಲ್ಲ. ಆದರೆ ನೀನು ನಿಜಾಯಿತಿಯಿಂದ ಉಪವಾಸದಲ್ಲಿದ್ದಾಗ ನಿನ್ನ ಆತ್ಮದಲ್ಲಿ ಏನು ನಡೆಯುತ್ತದೆ ಎಂಬುದು ನಿನಗೆ ಗೊತ್ತೇ? ಮೊದಲನೆಯದು, ಪರಲೋಕದಲ್ಲಿ ನಿನಗೆ ವಿಶೇಷ ಪ್ರಾಮುಖ್ಯತೆ ದೊರೆಯುತ್ತದೆ. ಆ ಪ್ರಾಮುಖ್ಯತೆ ನಿನ್ನ ಆತ್ಮವನ್ನು ನಿಯಂತ್ರಣಕ್ಕೆ ತರುತ್ತದೆ. ನೀನು ಉಪವಾಸವಿಲ್ಲದೆ ಪ್ರಾರ್ಥಿಸಿದಾಗ ಉತ್ತರ ಸಿಗದ ಕೆಲವು ವಿಷಯಗಳಿಗೆ ಸಹ ಉಪವಾಸದೊಂದಿಗೆ ಪ್ರಾರ್ಥಿಸಿದಾಗ ಉತ್ತರ ದೊರೆಯುತ್ತದೆ. ಬಹಳ ಮಂದಿ ವಿಶ್ವಾಸಿಗಳು ಉಪವಾಸ ಎಂದರೆ ಕೇವಲ ಊಟ ಮಾಡದೆ ಹಸಿವಿನಿಂದಿರುವುದೇ ಎಂದು ಭಾವಿಸುತ್ತಾರೆ. ಆದರೆ ನೀನು ಉಪವಾಸದಲ್ಲಿರುವಾಗ ನಿನಗೆ ಒಂದು ಆತ್ಮಿಕ ಶಕ್ತಿ ದೊರೆಯುತ್ತದೆ. ಆದರೆ ಆ ಶಕ್ತಿ ಕೇವಲ ಉಪವಾಸದಲ್ಲಿರುವುದರಿಂದಲೇ ಕೆಲಸ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಡ. ನೀನು ಉಪವಾಸವನ್ನು ಸರಿಯಾಗಿ ಮಾಡದಿದ್ದರೆ ಆ ಶಕ್ತಿ ಕಾರ್ಯನಿರ್ವಹಿಸುವುದಿಲ್ಲ. ಉಪವಾಸವಿಲ್ಲದೆ ಇದ್ದರೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ, ಇದು ಸತ್ಯ. ಆದರೆ ನೀನು ಉಪವಾಸವನ್ನು ಸರಿಯಾಗಿ ಮಾಡಿ ಅದಕ್ಕೆ ಪ್ರಾರ್ಥನೆಯನ್ನು ಸೇರಿಸಿದರೆ ಕೆಲವು ಅದ್ಭುತಗಳು ನಡೆಯುತ್ತವೆ. ಪರಲೋಕದಲ್ಲಿ ನಿನ್ನ ಪ್ರಾರ್ಥನೆಗೆ ವಿಶೇಷ ಪ್ರಾಮುಖ್ಯತೆ ದೊರೆಯುತ್ತದೆ. ಉದಾಹರಣೆಗೆ, ನೀನು 3 ದಿನ ಉಪವಾಸ ಇರಬೇಕು ಎಂದು ನಿರ್ಧರಿಸಿದರೆ ಆ ಸಮಯದಲ್ಲಿ ದೇವರಿಗೆ ಹೇಳಬೇಕಾದ ಎಲ್ಲ ವಿಷಯಗಳನ್ನು ಹೇಳು. ಆಗ ದೇವರು ನಿನಗೆ ಉತ್ತರವನ್ನು ವೇಗವಾಗಿ ನೀಡುತ್ತಾರೆ. ದಾನಿಯೇಲನು 21 ದಿನ ಉಪವಾಸದಲ್ಲಿದ್ದನು. ಆಗ ದೇವದೂತನು ಬಂದು, ಭಯಪಡಬೇಡ ದಾನಿಯೇಲನೇ, ನೀನು ಮೊದಲ ದಿನದಿಂದಲೇ ಹೇಳಿದ ಮಾತುಗಳು ಕೇಳಲ್ಪಟ್ಟಿವೆ ಎಂದು ಹೇಳುತ್ತಾನೆ. ಇಲ್ಲಿ ಗಮನಿಸಿದರೆ ಉಪವಾಸದ ಮೊದಲ ದಿನವೇ ನಿನ್ನ ಮಾತುಗಳು ಪರಲೋಕದಲ್ಲಿ ಕೇಳಲ್ಪಟ್ಟವು. ಪರಲೋಕ ತಕ್ಷಣ ಪ್ರತಿಕ್ರಿಯಿಸಿತು. ಆದರೆ ಇಲ್ಲಿ ಕೆಲ ವಿಶ್ವಾಸಿಗಳು ಒಂದು ತಪ್ಪು ಮಾಡುತ್ತಾರೆ. ಕೆಲವರು ಉಪವಾಸ ಮಾಡುತ್ತಾರೆ ಆದರೆ ಪ್ರಾರ್ಥನೆ ಮಾಡುವುದಿಲ್ಲ. ಉಪವಾಸದಲ್ಲಿದ್ದರೂ ಪ್ರಾರ್ಥನೆ ಮಾಡದಿದ್ದರೆ ಅವರು ಮಾಡಿದ ಉಪವಾಸವೇ ವ್ಯರ್ಥ ಮಾಡಿದಂತಾಗುತ್ತದೆ. ನಾನು ಹೇಳಬೇಕೆಂದಿರುವುದು ಏನು ಎಂದರೆ, ನೀನು 24 ಗಂಟೆಗಳ ಉಪವಾಸ ಮಾಡೋಣ ಎಂದು ನಿರ್ಧರಿಸಿದರೆ ದೇವರೊಂದಿಗೆ ಮಾತನಾಡಲು ನಿನಗೆ 24 ಗಂಟೆಗಳ ಅವಕಾಶ ಇದೆ. ಆದರೆ ನೀನು ಕೇವಲ ಉಪವಾಸದಲ್ಲಿಯೇ ಇದ್ದು ಪ್ರಾರ್ಥನೆ ಮಾಡದೇ ಇದ್ದರೆ ಏನಾಗುತ್ತದೆ ಗೊತ್ತಾ? ನಿನ್ನ ಆತ್ಮ ದೇವರ ಸನ್ನಿಧಿಯಲ್ಲಿ ಇರುತ್ತದೆ, ಆದರೆ ಮೌನವಾಗಿರುತ್ತದೆ. ಪ್ರಾರ್ಥನೆ ಇಲ್ಲದ ಉಪವಾಸ ಎಂದರೆ ಹೇಗಿದೆ ಎಂದರೆ, ನೀನು ಒಬ್ಬ ರಾಜನೊಂದಿಗೆ ಮಾತನಾಡಲು ಒಂದು ಮೌಲ್ಯವಾದ ಟಿಕೆಟ್ ಖರೀದಿಸಿದ್ದೀ ಎಂದು ಕಲ್ಪಿಸು. ಆದರೆ ಆತನ ಮುಂದೆ ಹೋಗಿ ಏನು ಮಾತನಾಡದೆ ಮೌನವಾಗಿಯೇ ಆ ದಿನವನ್ನು ಕಳೆಯುತ್ತೀಯೇ? ದೇವರ ಅಗ್ನಿ ನಿನಗೆ ತಿಳಿಯದ ರಹಸ್ಯವಾದ ಸಮಸ್ಯೆಗಳನ್ನು ಸಹ ದಹನ ಮಾಡುತ್ತದೆ. ಆದುದರಿಂದಲೇ ಕೆಲ ವಿಶ್ವಾಸಿಗಳು ನಿಜವಾದ ಉಪವಾಸದ ನಂತರ ತಮ್ಮೊಳಗೆ ಯಾವುದೋ ಬದಲಾವಣೆ ಸಂಭವಿಸಿರುವುದನ್ನು ಅನುಭವಿಸುತ್ತಾರೆ. ಅದು ಅಕಸ್ಮಾತ್ ಸಂಭವಿಸಿದ್ದುದಲ್ಲ. ಅವರ ಆತ್ಮದಲ್ಲಿ ಶುದ್ಧೀಕರಣ ನಡೆದಿರುವುದರಿಂದ ಅವರು ಅಂತಹ ಅನುಭವವನ್ನು ಪಡೆಯುತ್ತಾರೆ. ಒಮ್ಮೆ ಕಲ್ಪಿಸು, ನೀನು ಮುಖ್ಯಮಂತ್ರಿಯನ್ನು ಅಥವಾ ದೇಶದ ನಾಯಕರನ್ನು ಭೇಟಿಯಾಗಲು ಬಹಳ ದುಬಾರಿ ಟಿಕೆಟ್ ಖರೀದಿಸಿದ್ದೀ ಎಂದು. ನಂತರ ನಿನಗೆ ಅವರನ್ನು ಭೇಟಿ ಮಾಡುವ ಅವಕಾಶವೂ ಸಿಕ್ಕಿತು, ಅವರ ಜೊತೆ ಮಾತನಾಡುವ ಅವಕಾಶ ಸಿಕ್ಕಿತು. ಆದರೆ ಆ ಸಮಯದಲ್ಲಿ ನೀನು ಏನು ಮಾತನಾಡದೆ ಮೌನವಾಗಿ ನಿಂತಿದ್ದೀ ಎಂದು ಊಹಿಸು. ಆಗ ಏನು ಆಗುತ್ತದೆ? ಅದೇ ರೀತಿಯಾಗಿ ಕೆಲ ವಿಶ್ವಾಸಿಗಳು ಪ್ರಾರ್ಥನೆ ಇಲ್ಲದೆ ಉಪವಾಸ ಮಾಡುತ್ತಿದ್ದರೆ ಅದೇ ಪರಿಸ್ಥಿತಿ ಉಂಟಾಗುತ್ತದೆ. ನೀನು ಉಪವಾಸದಲ್ಲಿರುವಾಗ ರಾಜಾದಿರಾಜನಾದ ದೇವರೊಂದಿಗೆ ಮಾತನಾಡಲು ಒಂದು ಅಮೂಲ್ಯವಾದ ಅವಕಾಶವನ್ನು ಪಡೆದಿದ್ದೀಯಾ? ಆದರೆ ಅಂತಹ ಸಮಯದಲ್ಲಿ ನೀನು ದೇವರೊಂದಿಗೆ ಒಂಟಿಯಾಗಿ ಮಾತನಾಡದೇ ಇದ್ದರೆ ಅದರಿಂದ ಏನು ಪ್ರಯೋಜನ? ಇದನ್ನು ಒಮ್ಮೆ ಆಲೋಚಿಸು. ಎರಡನೆಯದು, ನಿನ್ನ ಆತ್ಮದಲ್ಲಿ ಒಂದು ಅದ್ಭುತವಾದ ಶುದ್ಧೀಕರಣ ಸಂಭವಿಸುತ್ತದೆ. ನೀನು ಉಪವಾಸದಲ್ಲಿರುವಾಗ ದೇವರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀಯಾ? ಹೀಗೆ ದೇವರ ಸನ್ನಿಧಿಯಲ್ಲಿ ಹೆಚ್ಚು ಕಾಲ ಇರುವುದರಿಂದ ಸ್ವಯಂ ಆಗಿ ನಿನ್ನ ಆತ್ಮದಲ್ಲಿ ಶುದ್ಧೀಕರಣ ಸಂಭವಿಸುತ್ತದೆ. ನೀನು ಉಪವಾಸದಲ್ಲಿದ್ದು ದೇವರ ಸನ್ನಿಧಿಯಲ್ಲಿ ಇದ್ದಾಗ ನೀನು ಕೇಳದಿದ್ದರೂ ದೇವರು ಸ್ವಯಂ ಆಗಿ ನಿನ್ನನ್ನು ಶುದ್ಧಿಗೊಳಿಸುತ್ತಾರೆ. ನೀನು ಉಪವಾಸದಲ್ಲಿದ್ದು ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಗೆ ಬಂದಾಗ ನಿನ್ನ ದೇಹದಲ್ಲಿಯೂ ಆತ್ಮದಲ್ಲಿಯೂ ಇರುವ ಬಲಹೀನತೆಗಳು ದೇವರ ಅಗ್ನಿಯಿಂದ ದಹನವಾಗುತ್ತವೆ. ನೀನು ದೇವರ ಸನ್ನಿಧಿಯಲ್ಲಿ ಇದ್ದು ಆತನೊಂದಿಗೆ ಸಹವಾಸ ಮಾಡುವಾಗ ನಿನ್ನ ಜೀವನದಲ್ಲಿರುವ ಸಮಸ್ಯೆಗಳು ಸ್ವಯಂ ಆಗಿ ದೂರವಾಗಲು ಪ್ರಾರಂಭಿಸುತ್ತವೆ.
ಇದು ಒಂದು ಅದ್ಭುತವಾದ ರಹಸ್ಯ. ಆದರೆ ಇದು ಹೇಗೆ ನಡೆಯುತ್ತದೆ ಎಂಬುದು ಬಹಳ ಮಂದಿ ವಿಶ್ವಾಸಿಗಳಿಗೆ ತಿಳಿದಿಲ್ಲ. ಈಗ ನಾನು ಹೇಳುವುದನ್ನು ಜಾಗರೂಕತೆಯಿಂದ ಕೇಳಿ. ಕೆಲವೊಮ್ಮೆ ನಾವು ಉಪವಾಸದಲ್ಲಿರುವಾಗ ನನಗೆ ಈ ಸಮಸ್ಯೆ ಇದೆ ಏಸಯ್ಯ ಎಂದು ದೇವರಿಗೆ ಹೇಳದೆ ಇದ್ದರೂ ದೇವರ ಸನ್ನಿಧಿಯೇ ನಿನ್ನ ಜೀವನದಿಂದ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಬೈಬಲ್ನಲ್ಲಿ ಕೂಡ ಇದಕ್ಕೆ ಉದಾಹರಣೆ ಇದೆ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 5ರಿಂದ 7ನೇ ವಾಕ್ಯಗಳವರೆಗೆ ಹೀಗೆ ಬರೆಯಲಾಗಿದೆ. ಯೆಶಾಯನು ಹೇಳುತ್ತಾನೆ, ಆಗ ನಾನು ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಾಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಅದೇ ರೀತಿಯಲ್ಲಿ ನೀನು ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳೆಯುವಾಗ ಪ್ರತಿ ಸಮಸ್ಯೆ, ಪ್ರತಿ ಕಷ್ಟ, ಪ್ರತಿ ರೋಗವು ನಿಧಾನವಾಗಿ ದೂರವಾಗಲು ಪ್ರಾರಂಭಿಸುತ್ತದೆ. ಆದುದರಿಂದಲೇ ಯೇಸು ಕೂಡ ಹೇಳಿದರು, ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿ, ಆಗ ಇವುಗಳೆಲ್ಲವೂ ನಿಮಗೆ ಸೇರಿಸಲ್ಪಡುವವು. ಹೀಗಾಗಿ ಮೊದಲು ನಿಮ್ಮ ಸಮಸ್ಯೆಗಳನ್ನೇ ದೇವರ ಬಳಿ ಕೇಳಬೇಡ. ದೇವರ ಚಿತ್ತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮೊದಲು ಕೇಳು, ನಂತರ ನಿನಗೆ ಬೇಕಾದದ್ದನ್ನು ದೇವರನ್ನು ಕೇಳು. ನೀನು ಒಮ್ಮೆ ದೇವರ ಸನ್ನಿಧಿಗೆ ಹೋಗಿ ಅವರ ಆತ್ಮದೊಂದಿಗೆ ಸಂಪರ್ಕ ಹೊಂದಿದಾಗ ದೇವರ ಅಗ್ನಿ ನಿನಗೆ ತಿಳಿಯದ ರಹಸ್ಯವಾದ ಸಮಸ್ಯೆಗಳನ್ನು ಸಹ ದಹನ ಮಾಡುತ್ತದೆ. ಆದುದರಿಂದಲೇ ಕೆಲ ವಿಶ್ವಾಸಿಗಳು ನಿಜವಾದ ಉಪವಾಸದ ನಂತರ ತಮ್ಮೊಳಗೆ ಯಾವುದೋ ಬದಲಾವಣೆಗೆ ಸಂಭವಿಸಿರುವುದನ್ನು ಅನುಭವಿಸುತ್ತಾರೆ. ಅದು ಅಕಸ್ಮಾತ್ ಸಂಭವಿಸಿದುದಲ್ಲ, ಅವರ ಆತ್ಮದಲ್ಲಿ ಶುದ್ಧೀಕರಣ ನಡೆದಿರುವುದರಿಂದ ಅವರು ಅಂತಹ ಅನುಭವವನ್ನು ಪಡೆಯುತ್ತಾರೆ. 3ನೆಯದು, ನೀನು ದೇಹದಲ್ಲಿ ಬಲಹೀನನಾಗಿ ಕಾಣಬಹುದು, ಆದರೆ ಆತ್ಮದಲ್ಲಿ ಬಲವನ್ನು ಪಡೆಯುತ್ತೀಯಾ? ಉಪವಾಸದಲ್ಲಿರುವಾಗ ವ್ಯಕ್ತಿ ದೇಹದಲ್ಲಿ ಬಲಹೀನನಾಗಿ ಕಾಣಬಹುದು, ಆದರೆ ಆತ್ಮದಲ್ಲಿ ಬಹಳ ಬಲಿಷ್ಠನಾಗಿರುತ್ತಾನೆ. ದೇಹ ಮತ್ತು ಆತ್ಮ ಪರಸ್ಪರ ಸಂಪೂರ್ಣ ವಿರೋಧವಾಗಿವೆ. ನೀನು ಆಹಾರ ಸೇವಿಸಿದರೆ ನಿನ್ನ ದೇಹ ಬಲವಾಗುತ್ತದೆ, ಆದರೆ ನೀನು ಉಪವಾಸದಲ್ಲಿದ್ದರೆ ಅದು ನಿನ್ನ ಆತ್ಮಕ್ಕೆ ಆಹಾರ ನೀಡಿದಂತಾಗುತ್ತದೆ. ಆಗ ಆತ್ಮ ಬಹಳ ಶಕ್ತಿಯುತವಾಗುತ್ತದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಹೌದು, ಉಪವಾಸದಲ್ಲಿರುವಾಗ ನಮ್ಮ ದೇಹ ಬಲಹೀನವಾಗಿರುತ್ತದೆ, ಆದರೆ ನಮ್ಮ ಆತ್ಮ ಬಹಳ ಶಕ್ತಿಯುತವಾಗುತ್ತದೆ. ಈ ವಿಷಯವನ್ನು ಯೇಸು ಸಹ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಹೇಳಿದ್ದಾರೆ. ಆತ್ಮ ಸಿದ್ಧವಾಗಿದೆ, ಆದರೆ ದೇಹವು ಬಲಹೀನವಾಗಿದೆ ಎಂದು ಪೇತ್ರನಿಗೆ ಹೇಳಿದರು. ನಾವು ಉಪವಾಸದಲ್ಲಿರುವಾಗ ಆತ್ಮ ಬಲಪಡುತ್ತದೆ ಮತ್ತು ದೇಹ ಬಲಹೀನವಾಗುತ್ತದೆ. ಯೇಸು 40 ದಿನ ಉಪವಾಸ ಮಾಡಿದ ನಂತರ ಶಕ್ತಿಯೊಂದಿಗೆ ಹಿಂತಿರುಗಿ ತನ್ನ ಸೇವೆಯನ್ನು ಪ್ರಾರಂಭಿಸಿದರು. ಅದರಂತೆ ನೀನು ಉಪವಾಸದಲ್ಲಿರುವಾಗ ದೇಹದಲ್ಲಿ ಬಲಹೀನನಾಗಿ ಕಾಣಬಹುದು, ಆದರೆ ಆತ್ಮಿಕ ಲೋಕದಲ್ಲಿ ನೀನು ಅತ್ಯಂತ ಶಕ್ತಿಯುತವಾದ ಆಯುಧವಾಗುತ್ತೀಯಾ. 4ನೆಯದು, ನೀನು ಆತ್ಮಿಕ ವಿಷಯಗಳ ಕುರಿತು ಮಹತ್ತರವಾದ ಅರಿವು ಹೆಚ್ಚುತ್ತದೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 2ರಿಂದ 3ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದರು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಇಲ್ಲಿ ಇರುವ ಸಂಬಂಧವನ್ನು ಗಮನಿಸಿ. ಅವರು ಉಪವಾಸದಲ್ಲಿದ್ದಾಗ ಪರಿಶುದ್ಧಾತ್ಮನ ಸ್ವರವನ್ನು ಕೇಳಿದರು. ಅವರಿಗೆ ಏನು ಮಾಡಬೇಕು ಎಂಬುದು ಬಹಳ ಸ್ಪಷ್ಟವಾಗಿ ತಿಳಿಯಿತು. ಕೆಲವು ಉತ್ತರಗಳನ್ನು ನೀನು ಸಾಮಾನ್ಯ ಪ್ರಾರ್ಥನೆಯ ಸಮಯದಲ್ಲಿ ಕೇಳಲು ಸಾಧ್ಯವಾಗುವುದಿಲ್ಲ. ಉಪವಾಸವು ನಿನ್ನ ಕಿವಿಗಳನ್ನು ಶುದ್ಧಿಗೊಳಿಸುತ್ತದೆ. ನೀನು ಉಪವಾಸದಲ್ಲಿರುವಾಗ ಆತ್ಮಿಕ ವಿಷಯಗಳು ಹೆಚ್ಚು ಸ್ಪಷ್ಟವಾಗಿ ಕೇಳಿಸುತ್ತವೆ. ಹಲವಾರು ವಿಶ್ವಾಸಿಗಳಿಗೆ ದೇವರ ಸ್ವರವು ಕೇಳುವುದಿಲ್ಲ, ಕಷ್ಟವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಉಪವಾಸವು ದೇವರ ಸ್ವರವನ್ನು ಸ್ಪಷ್ಟವಾಗಿ ಕೇಳುವಂತೆ ಮಾಡುತ್ತದೆ. ನೀನು ಉಪವಾಸದಲ್ಲಿರುವಾಗ ದೇವರು ಸಣ್ಣ ಸ್ವರದಲ್ಲಿ ಮಾತನಾಡಿದ ಮಾತುಗಳೂ ಸಹ ನಿನಗೆ ಸ್ಪಷ್ಟವಾಗಿ ಕೇಳಿಸುತ್ತವೆ. ಹಾಗೆಯೇ ಉಪವಾಸದಲ್ಲಿರುವ ಸಮಯದಲ್ಲಿ ನಿನಗೆ ಕನಸುಗಳು ಮತ್ತು ದರ್ಶನಗಳು ಹೆಚ್ಚು ಕಾಣಿಸಬಹುದು. ಉಪವಾಸದಲ್ಲಿರುವ ಸಮಯದಲ್ಲಿ ಕನಸುಗಳು ಮತ್ತು ದರ್ಶನಗಳು ಹೆಚ್ಚಾಗಿ ಬರುತ್ತವೆ. ದಾನಿಯೇಲನಿಗೂ ಉಪವಾಸದಲ್ಲಿದ್ದಾಗ ಅನೇಕ ದರ್ಶನಗಳು ಬಂದವು. 5ನೆಯದು, ತಲೆಮಾರುಗಳಿಂದ ಬಂದಿರುವ ಶಾಪಗಳು ಮತ್ತು ಸಮಸ್ಯೆಗಳು ಉಪವಾಸ ಪ್ರಾರ್ಥನೆಯ ಮೂಲಕ ದೂರವಾಗುತ್ತವೆ. ಯೆಶಾಯನು ಬರೆದ ಗ್ರಂಥ 58ನೇ ಅಧ್ಯಾಯ
6ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗ್ಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗ್ಗಗಳನ್ನೆಲ್ಲ ಮುರಿಯುವುದು ನಾನು ಆಯ್ದುಕೊಂಡಿರುವ ಉಪವಾಸವೇ ಅಲ್ಲವೇ? ಕೆಲವು ಬಂಧನಗಳು ಮತ್ತು ಸಮಸ್ಯೆಗಳು ಬಹಳ ಬಲವಾಗಿರುತ್ತವೆ. ಅವು ದೂರವಾಗಬೇಕಾದರೆ ಉಪವಾಸ ಪ್ರಾರ್ಥನೆ ಮೂಲಕವೇ ಸಾಧ್ಯ. ಒಮ್ಮೆ ಯೇಸುವಿನ ಶಿಷ್ಯರು ದೆವ್ವ ಹಿಡಿದಿದ್ದ ಒಬ್ಬ ವ್ಯಕ್ತಿಯನ್ನು ಬಿಡಿಸಲು ಬಹಳ ಪ್ರಯತ್ನಿಸಿದರು, ಆದರೆ ಅವರಿಗೆ ಆಗಲಿಲ್ಲ. ಆಗ ಯೇಸು ಆ ದೆವ್ವವನ್ನು ಹೊರಡಿಸಿದರು. ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಶಿಷ್ಯರು ಕೇಳಿದರು. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಬರೆಯಲಾಗಿದೆ. ಅಲ್ಲಿ ಯೇಸು ಹೇಳಿದರು, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದರು. ತಲೆಮಾರುಗಳಿಂದ ಬರುತ್ತಿರುವ ವ್ಯಸನಗಳು, ಮಾನಸಿಕ ಸಮಸ್ಯೆಗಳು ಮತ್ತು ಶಾಪಗಳು ಹೋಗಬೇಕಾದರೆ ಸಾಮಾನ್ಯ ಪ್ರಾರ್ಥನೆ ಮಾತ್ರ ಸಾಕಾಗುವುದಿಲ್ಲ. ಉಪವಾಸ ಎಂಬ ಶಕ್ತಿಯುತವಾದ ಆಯುಧ ಬಹಳ ಅಗತ್ಯ. ನೀನು ಉಪವಾಸದ ಮೂಲಕ ನಿನ್ನ ದೇಹವನ್ನು ನಿಯಂತ್ರಿಸಿ ನಿನ್ನ ಆತ್ಮವನ್ನು ಬಲಪಡಿಸುತ್ತಿರುವಾಗ ಅದು ಒಂದು ಆತ್ಮಿಕ ಯುದ್ಧವನ್ನು ಪ್ರಾರಂಭಿಸುವಂತಾಗುತ್ತದೆ. ಆ ಯುದ್ಧವು ಪ್ರತಿಯೊಂದು ಬಂಧನವನ್ನು ಮುರಿಯುತ್ತದೆ. ಉಪವಾಸವು ಬಹಳ ಶಕ್ತಿಯುತವಾಗಿದೆ. ಯೆರೂಸಲೇಮಿನ ಗೋಡೆಗಳು ಕುಸಿದಿರುವುದನ್ನು ತಿಳಿದಾಗ ನೆಹೆಮೀಯನು ಮಾಡಿದ ಮೊದಲ ಕೆಲಸ ಉಪವಾಸದಲ್ಲಿರುವುದೇ ಆಗಿತ್ತು. ಅದೇ ರೀತಿ ಬಹುಕಾಲದಿಂದ ನಿನ್ನನ್ನು ಹಿಂಬಾಲಿಸುತ್ತಿರುವ ಅನಾರೋಗ್ಯ ಮತ್ತು ಕಾಯಿಲೆಗಳು ಸಹ ಉಪವಾಸದ ಮೂಲಕ ದೂರವಾಗಬಹುದು. ಇದು ಉಪವಾಸದಲ್ಲಿರುವಾಗ ನಮ್ಮಲ್ಲಿ ನಡೆಯುವ 5 ಅದ್ಭುತ ಬದಲಾವಣೆಗಳು ಹೇಳಿದ್ದೇನೆ. ಕೇವಲ ಉಪವಾಸದಲ್ಲಿದ್ದರೆ ಮಾತ್ರ ಶಕ್ತಿ ಬರುತ್ತದೆ ಎಂದು ಭಾವಿಸಬೇಡ. ನೀನು ಉಪವಾಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತೀಯಾ ಇಲ್ಲವಾ ಎಂಬುದು ಬಹಳ ಮುಖ್ಯ. ಮುಂದಿನ ಬಾರಿ ನೀನು ಉಪವಾಸದಲ್ಲಿರುವಾಗ ಈ ವಿಷಯಗಳನ್ನು ನೆನಪಿಟ್ಟುಕೋ. ದೇವರು ನಿನ್ನ ಪ್ರಾರ್ಥನೆಗೆ ಪ್ರಾಮುಖ್ಯತೆ ನೀಡುತ್ತಾರೆ. ನಿನ್ನ ಆತ್ಮ ಶುದ್ಧೀಕರಿಸಲಾಗುತ್ತದೆ, ನಿನ್ನ ಆತ್ಮ ಬಲವಾಗುತ್ತದೆ, ಆತ್ಮಿಕ ವಿಷಯಗಳ ಕುರಿತು ನಿನಗೆ ಹೆಚ್ಚು ಅರಿವು ಬರುತ್ತದೆ. ತಲೆಮಾರುಗಳಿಂದ ಬಂದಿರುವ ಸಮಸ್ಯೆಗಳು, ಕಾಯಿಲೆಗಳು ಮತ್ತು ಶಾಪಗಳು ದೂರವಾಗುತ್ತವೆ. ಈ ವಿಷಯಗಳನ್ನು ಯಾರು ಹೆಚ್ಚು ಉಪವಾಸದಲ್ಲಿರುತ್ತಾರೋ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಆದರೆ ಅನೇಕ ಮಂದಿಗೆ ತಿಳಿಯದೇ ಇರುವುದರಿಂದ ಅವರು ಉಪವಾಸವನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆದುದರಿಂದ ಇಂದಿನಿಂದಾದರೂ ಉಪವಾಸದಲ್ಲಿರಲು ಪ್ರಯತ್ನಿಸಿರಿ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.